ನಾಯ್ಕ, ಭೂಸೇನಾಯ್ಕ, ಗಟ್ಟಿಮುಚ್ಚ ನಾಯ್ಕ, ಪೆದ್ದಳಾಯ್ಕ, ಒಟ್ಟಳಾಯ್ಕ, ಬೋರ್ನೂರು, ಜಗಳೂರು ಪಾಪನಾಯಕ, ಇವರೆಲ್ಲ ಮಲ್ಲನಾಯಕನ ವಂಶದವರು. ಗಂಡು ಜಾತಿ ಮಂದ ಧರ್ಮ. ಆದರೆ ಅವರಲ್ಲಿ ಶಕ್ತಿ ಇತ್ತು, ತಾಕತ್ತಿತ್ತು, ಇವತ್ತು ನನಗೆ ಗೊತ್ತಿಲ್ಲ. ಸಂತತಿ ಯಾಕೆ ಕಡಿಮೆ ಆಯಿತು? ನಮ್ಮವು 1000 ಮನೆ ಹಾಕಾದ್ರು, ಅವರು 100 ಮನೆ ಹಾಕಾದ್ರು. ಒಬ್ರು ಹೇಳಿದ್ರು, ಏನಾದ್ರೆ ಈಗ ನಾವು ಮಂದ ಅಂದರೆ ಮಂದ ಧರ್ಮದ ಹೆಣ್ಣು ಎಣ್ಣೆ ಇದ್ದಂಗೆ, ಎಮ್ಮೆ ಇದ್ದಂಗೆ ನಾವು ಮಂದರ ಕನ್ಯಾ. ಕಾಮಿಗೆ ಇದ್ದ ಹೆಣ್ಣು ರಸಬಾಳೆ ಹಣ್ಣು ಅಂತೀವಿ. ಹಂಗೆ ನಮ್ಮ ಆಕಾಶಕ್ಕೆ ನಮ್ಮ ಧರ್ಮದ ಹೆಣ್ಮಕ್ಳು ಅವರು ಎಮ್ಮೆ ದೊಡ್ಡ ಅಂತಾರಲ್ಲ, ಅವರು ಎಮ್ಮೆ ಇದ್ದಂಗೆ. ಒಳ್ಳೇದು ಮಾಡಿದಾಗ ಎಮ್ಮೆ ಮಾಡ್ತಾರೆ, ನಮ್ಮ ಹೆಣ್ಮಕ್ಳು ಮಾಡಲ್ಲ. ಆಮೇಲೆ ಎರಡನೇದಾಗಿ ಗುಡಿಗಳ ಚಿತ್ರದೇವ ಅಂತ ಬರುತ್ತೆ. ಅದೊಂದು ಸಮಸ್ಯೆ ಇದೆ. ಅದು ತೀರ್ಮಾನ ಮಾಡೋಕ್ಕೆ ನಾವು ಇಷ್ಟರಲ್ಲೇ ಹೋಗಿ ಅದು ಏನನ್ನೋದು ತೀರ್ಮಾನ ಮಾಡ್ಕೊಂತಾರೆ. 4 ಗಂಟೆ ತನಕ ಮನೆಗೆಲ್ಲ ಬಟ್ಟೆ ಹಾಕಿದ್ದೀನಿ. 9 ಆಮೇಲೆ 3ನೇದಾಗಿ ವಿಚಾರದ ಅದಕ್ಕೆ ನಾವು ಯೋಚನೆ ಮಾಡೋದಾಗಿದ್ರೆ ನದಿಯಲ್ಲಿ ಮಟ್ಟಾಗ ಗಡಿಯಲ್ಲಿ ಖರ್ಚು ಹಾಕಬೇಕು. ಹುಟ್ಟಿದಾಗೆ ಹುಟ್ಟಿದಲ್ಲಿ 2 ಮನೆ ಖರ್ಚು ಹಾಕಬೇಕು. ಕಾಟಪ್ಪಿ ಮಟ್ಟಾಗ ಕಕ್ಕಲ್ಲನು ಮಲ್ಲುಗಳನ್ನು ಖರ್ಚು ಹಾಕಬೇಕು. ಇಲ್ಲಿ ಈ ನೈಟಪ್ಪನು ಕಕ್ಕಲ್ಲನ ಮುಂಗಾರು ಸೇರಿ ಕಾಂಗ್ರೆಸ್ ಮಠಕ್ಕೆ ಅವ್ರ ಮುಂಗಾರು ಸೇರಿ ಖರ್ಚು ನಡೆಸ್ಕೋಬೇಕು. ಈ ಮಾಸ್ಟರ್ ಏನಾದರೂ ಅವರು 4 ವರ್ಷಕ್ಕೆ ಎಷ್ಟು ಭಾಗ್ಯ ತೀರಿಸ್ಬೇಕು. ಅವ್ರಿಗೆ ಖರ್ಚು ಆಗ್ತವೆ ಇಲ್ಲ. ಅವ್ರು ಹೇಳಿದ್ರು ಮಠದಕ್ಕೆ ಎಷ್ಟು ಹರ್ಸಲು ನಾವು ಕೊಡಬೇಕು ಅಂತ ಹಿಂದಾರು ಆಗ್ತಾನ. ನಾನು ಮಠ ನಂಜರಗೌಡರು, ಕುಲದೇವ ಮಠ ಚಿತ್ರದೇವರು, ಅವರವ್ರ ಮಠಕ್ಕೆ ಅವರವ್ರ ಬಾಧ್ಯತೆ ಖರ್ಚು ಹಾಕ್ತೀವಿ. ಇಲ್ಲಿಂದ ನಂಜರಗೌಡ ಮಠಕ್ಕೆ ಬಂದರೆ ನಾವು ಖರ್ಚು ಕೇಳೋಲ್ಲ. ಯಾರನ್ನ ನರ್ತಪ್ಪ ಅನ್ನೋದ್ರೆ ಕಕ್ಕಲ್ಲು ಅನ್ನ ಕಕ್ಕಲ್ಲು ಇವರಪ್ಪ ಕಕ್ಕಲ್ಲು ಕಾಂಗ್ರೇತಿ ಅವ್ರನ್ನ ನಾವು ಕೇಳಲ್ಲ. ಚಿತ್ರದೇವರಿಗೆ ಹೋದ್ರೆ ಅವ್ರ ನಮ್ಮನ್ನು ಕೇಳಲ್ಲ. ಹೀಗೆ ಹಿಂದಾರು ಎಲ್ಲ ಕಾರ್ಯಕರ್ತ ಮಾಡ್ಕೊಂಡು ಸಂಪ್ರದಾಯ ಅಂತ ಇವತ್ತು ನಾವು ನಡೆಸ್ತಾ ಇದ್ದೀವಿ. ಈ ಹೆಸರೇ ಇವತ್ತು ನಡೆಸ್ತಾ ಇದ್ದೀವಿ, ಮುಂದೆ ನಡೆಸ್ತಾ ಇದ್ದೀವಿ. ನಮ್ಮ ಯಜಮಾನ ತೀರ್ಮಾನ ಕೊಟ್ಟಿರೋ ಮಾತು ಇವತ್ತು ಅದೇ ನಡವಳಿಕೈತಿ. ನಮ್ಮ ಪೂರ್ಣ ವಿಚಾರ ಏನಪ್ಪ ಅಂದ್ರೆ ಮಂದ ಕಾಮಿಗೆ 9 ಜನವರು ಕಾರ್ಯದರ್ಶಿಗಳು, 4 ಮಠಕ್ಕೆ ಕಾರ್ಯದರ್ಶಿಗಳು. ಅವರವ್ರ ಮಠದಲ್ಲಿ ಅವ್ರ ತೀರ್ಮಾನ ಹಿಂದೆ ಆಗ್ಬಿಟ್ಟೈತೆ. ನೀನು ಇಲ್ಲಿ ಹಾಕೋ, ನೀನು ಇಲ್ಲಿ ಹಾಕ್ತೇ, ಇಲ್ಲಿ ಮಾಡ್ಕೊಂಡು ಇಲ್ಲಿ 4 ಮಠದಾಗ ನಾಮತೀರ್ಥ ದಾಸಗಳಾಗೋದು. ನಂಜರಗೌಡ ದೇವ್ರ ಮಠದಾಗ ನಾಮತೀರ್ಥ, ಕುಲದೇವ ಮಠ ಚಿತ್ರದೇವರು, ವಿಚಾರ ಮಠ ಕಾಟಪ್ಪ, ಆಚಾರ ಮಠ ಇವರು ಕಾಂಗ್ರೆಸ್ನಲ್ಲಿ. ಅಂದ್ರೆ ಆಚಾರ ಮಠಕ್ಕೆ ಅಂದ್ರೆ ಇವರಿಗೆ ಭಾಳ ಐತೆ. 101 ಮಂದಲಾಯಕ, ಕೋಟಿ 1 ಮಂದಲಾಯಕ ಮಂದಲಾರು. ಈ ಮಂದಲಾರದಾಗೆ 101 ಮಲ್ಲನಾಯಕನನ್ನು ಗುಡಿ ಕಟ್ಟಿಗಳಿದ್ದಾವೆ. ಆ ಮಲ್ಲನಾಯಕನ ಇದರಲ್ಲೇ ಆಗಬೇಕು, ಮಂದ ಕಾಮಗಾತಿ ಅಂಶತ್ರಲ್ಲೇ ಆಗಬೇಕು. ಇವರು 101 ಇದರಲ್ಲೇ ಮದುವೆ ಆಗಬೇಕು ಅಂತ ಒಂದು ತಪ್ಪು ನಡವಳಿಕೆಗಳು ಇರಬೇಕಕ್ಕೆ ಇವರು
ಆಚಾರ ವಿಚಾರ ಕಟ್ಟಮಂದ್ರೆ ಅವೆಲ್ಲ ದಾಸ ಎಲ್ಲಿಯಾಗಿದ್ರು ಅಂದ್ರೆ ಅವೆಲ್ಲಕ್ಕೆ ಅಧಿಕಾರ ಇಲ್ಲೇ ಐತೆ. ಎಲ್ಲ ಪ್ರತಿಯೊಂದಕ್ಕೆ ಇಡತಕ್ಕಂಥ ಶಕ್ತಿ ಕಾಮ್ಗೆ ಅದು ಕಟ್ಟೆಮನೆ ಅಂದ್ರೆ ಎಲ್ಲದಕ್ಕೆ ಅಧಿಪತಿ ಅವ್ರು ಹಿಡಿದಾಕ್ಬೇಕು. ತಪ್ಪು ಮಾಡಿದ ಒಂದು ಹೆಸರೈತೆ. ಅದರಿಂದ ನಾವು ಈಗ ಒಂದು ಇತಿಹಾಸದಲ್ಲಿ ಸೌರ್ಯ ಅಂದ್ರೆ ದೊಡ್ಡದು, ಗುಡಿಕಟ್ಟು ಅಂದ್ರೆ ಸಣ್ಣದು. ಇದು ಕಂಬದೇವರು ಸೌರ್ಯ, ಇದು ದೊಡ್ಡ ಮಾರಮ್ಮ ಸೌರ್ಯ ಬರ್ತಾ, ಬೋರೆ ದೇವರು ಸೌರ್ಯ ಬರ್ತಾ, ಅವೆಲ್ಲ ಸೇರಿ ಒಂದು ಇದಕ್ಕೆ ಸೇರ್ಕೊಂಡು ಒಂದು ಸೌರ್ಯದಾರು, ಒಂದು ಮಕ್ಕದಾರು, ಅಲ್ಲಾರು ಇಲ್ಲಿ ಇಲ್ಲಾರು ಇಲ್ಲಿ ಅಂತ. ಅದೇನಪ್ಪ ಅಂದ್ರೆ ಇಲ್ಲಿ ಕಂಪದೇವ್ರಬೇಕು ಅಂದ್ರೆ ಈ 9 ಕಾಂಗ್ರೆಸ್ನ ಜ್ಞಾನ ಹೋದ್ರು ಕೂಡ ಕಂಪದೇವ್ರವಾಗ ಅವತ್ತು ಕೈ ಮುಗಿದು ಎಲ್ಲರಿಗೆ ಯಾರು ದೇವರ ಒಂದು ಅಂತಾರ ಅವ್ರಿಗೆ ಮಾತ್ರ ಈ ಸಸು ಕಂಪದೇವ್ರಾಗ ದೇವರು ನಾವು ನಡ್ಕಲೇಬೇಕು. ನಡ್ಕೊಂಡಿದ್ದು ಮುಂದೆ ಹುಚ್ಚತಿ ಬರಲ್ಲ, ಹುಚ್ಚತ್ ಆಗಲ್ಲ. ಎಲ್ಲಿ ಅವರು ಹಿಡ್ಕೊಂಡಿದ್ರೆ ಯಾರು ಬಿಡಲ್ಲ. ಅಂದ್ರೆ ಹೆಚ್ಚು ಮಾತಾಡಕ್ಕೆ 5 ಅವರು ಅಣ್ಣರು ಇದು ತಗೊಂಡೋಗ್ಯಾರ. ಕಾಮಗೇಂದ್ರ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ವಯಸ್ಸು ಕಡಿಮೆ ಐತೆ. ನಮ್ಮ ದೊಡ್ಡಪ್ಪನವರು ಇಬ್ಬರು ಅವ್ರು ಮಾತಾಡಿದ್ರೆ ಮುಗೀತು. ಒಂದೇ ಒಂದು ವಿಚಾರ ಹೇಳ್ತೀನಿ. ನಮ್ಮ ಹೆಸರು ಒಡೆಯಗೊಳದು ನಾಗರಾಜು ಅಂತ. ನಮ್ಮ ಮನೆಯ ದೇವರು ಚಿತ್ರಲಿಂಗೇಶ್ವರ ಕುಲದೈವದ ಮಠ. ಒಂದೇ ಎರಡೇ ಹೆಸರು ಹೇಳ್ತೀನಿ. ಗಂಗಿ ಮಾಡಮ್ಮ ಚಿತ್ರಲಿಂಗೇಶ್ವರ ನಮ್ಮಲ್ಲಿ ಪೂಜೆ ಮಾಡೋದು ಕುಲದೈವದ ಮಠ ಅಂತ ಹೆಸರು ಬಂದಿರ್ತದೆ. ಅದಕ್ಕೋಸ್ಕರ ಇವೆರಡು ಮಾತು ನಾನು ಹೇಳ್ತೀನಿ. ಮುಂದೆ ಏನು ಹೇಳೋಕ್ಕೂ ಇರೋದಿಲ್ಲ. ಶ್ರೀ ಶ್ರೀ ಸೂರ್ಯಲಿಂಗ ಸ್ವಾಮಿ ಹಾಗೂ ಹೋಬಳಿ ನರಸಿಂಹಸ್ವಾಮಿ ಸನ್ನಿಧಿಗೆ ನಾವು ಮೀಸಲು ನಾಯಕರಂತ ನಮ್ಮ ಕಟ್ಟೆಮನೆ ನಾಯಕನಹಟ್ಟಿ ಕಟ್ಟೆಮನೆ ನಮ್ಮ ಮನೆ ದೇವರು ಬಂದು ವಲಸೆ ಗ್ರಾಮದಲ್ಲಿ ಸೂರ್ಯ ಯರಗಟ್ಟ ನಾಯಕ ಸ್ವಾಮಿ ದೇವಸ್ಥಾನ. ನಾವು ಆ ದೇವರಿಗೆ ಯಜಮಾನರಾಗಿದ್ದೇನೆ. ನಮಗೆ ಶ್ರೀಶೈಲ ಮಲ್ಲಿಕಾರ್ಜುನ ಮುದ್ಗಾರ ಸಂಸ್ಥಾನದಲ್ಲಿ ನಮಗೆ ಸ್ಥಾನವಿದೆ. ಹಾಗೂ ಕಂಪಲ್ ದೇವರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಮುದ್ಗಾರ ಸಂಸ್ಥಾನ ಜೇಡತ್ತಿನ 33,000 ಕುಲ 77ಕ್ಕೆ 3 ಕಟ್ಟೆಮನೆ ಹಂಪೆ ಆನೆಗಲ್ಲಿ ಶ್ರೀಶೈಲ ಸಿಂಹಾಸ ಮುದ್ಗಾರ ಸಂಸ್ಥಾನ ಅಂದರೆ ಇಡೀ ನಮ್ಮ ನ್ಯಾಷನಲ್ ಪ್ರತಿಯೊಂದು ಕುಲ ಬಂದಂಗೆ. ನಾವು 12 ಜನ ಕೋಮದಾರರು 33,000 ಕುಲ. ಪ್ರತಿಯೊಂದು ಕುಲಕ್ಕೆ ದೇವರ ಪ್ರತಿಯೊಬ್ಬರು ಅಲ್ಲಿ ಆರಾಮಿಲ್ಲ ಅಂದರೆ ಪ್ರತಿಯೊಬ್ಬರು ಭಕ್ತಾದಿಗಳಲ್ಲಿ ಪ್ರತಿಯೊಬ್ಬರು ಬರ್ತಾರೆ. ಇಲ್ಲ ಎಷ್ಟೋರಿಗೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಪ್ರತಿಯೊಬ್ಬರಿಗೆ ಧನ್ಯವಾದಗಳನ್ನು ಹೇಳಿಸಿ ನಾನು ಸಲ್ಲಿಸ್ತೀನಿ. ಸೂರ್ಯಲಿಂಗೇಶ್ವರ ಸ್ವಾಮಿ ಮತ್ತು ಅಹೋಬಳ ನರಸಿಂಹ ಸ್ವಾಮಿ ಉತ್ಸವದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜಾರಿಗಳೇ, ಕಿಲಾರಿಗಳೇ, ದಾಸಯ್ಯಗಳೇ, ಯಜಮಾನರೇ ಹಾಗೂ ಈ ಸಮಿತಿಯ ಈ ಒಂದು ಸಮಿತಿಯ ಅಧ್ಯಕ್ಷರೇ ಹಾಗೂ ಸದಸ್ಯರುಗಳೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ
ಎಲ್ಲ ಅಪಾರ ಭಕ್ತಾದಿಗಳೇ ಇವರೆಲ್ಲ ಬಂದಿದೆ. ಇಲ್ಲೇ ಈಗಾಗಲೇ ಸಾಕಷ್ಟು ಜನ ಸಾಕಷ್ಟು ವಿಚಾರಗಳು ಹಂಚ್ಕೊಂಡಿದ್ದಾರೆ. ನಾನಾದರೂ ಕೂಡ ಒಂದೆರಡು ಮಾತಾಡ್ತೀನಿ. ಈಗ ನಮ್ಮ ನ್ಯಾಸಮಂಡಲ ಇತಿಹಾಸ ಹುಟ್ಟಿದ್ದು ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಕಾಶಿ ಸಮುದ್ರ ತೀರದಿಂದ ಹಿಡಿದು ಶ್ರೀಶೈಲ, ನಲ್ಲಮಲ, ಎರಮಲ ಈ ಒಂದು ಪ್ರದೇಶಗಳಲ್ಲಿ